ನಮಸ್ತೆ. ಇವತ್ತಿನ ವಿಡಿಯೋದಲ್ಲಿ ಏನು ತಿಳ್ಕೊಳ್ತಾ ಇದ್ದೀವಪ್ಪ ಅಂದರೆ ಅಕ್ಕಿ ತೊಳೆದಿದ್ದ ನೀರು ಮತ್ತು ಅನ್ನ ಬಸಿದ ಗಂಜಿಯಿಂದ ಏನೇನು ಉಪಯೋಗ ಅಂತ. ಈ ಉಪಯೋಗ ಯಾರಿಗೆಲ್ಲ ತಿಳಿದಿಲ್ಲ ಅವ್ರು ದಯವಿಟ್ಟು ತಿಳ್ಕೊಳ್ಳಿ. ಯಾಕಂದರೆ ಇವೆರಡರಲ್ಲೂ ತುಂಬಾ ಉಪಯುಕ್ತ ಆದಂಥ ಮಾಹಿತಿ ಇದೆ. ಆರೋಗ್ಯಕ್ಕೆ ಎರಡೂ ಕೂಡ ತುಂಬಾ ಒಳ್ಳೆಯದು. ಗಂಜಿ ಕೂಡ ಒಳ್ಳೆಯದು, ಹಾಗೆ ಅಕ್ಕಿ ತೊಳೆದಿದ್ದ ನೀರು ಕೂಡ ಅಷ್ಟೇ ಒಳ್ಳೆಯದು. ನಮ್ಮ ಈ ಆರೋಗ್ಯಕ್ಕೆ ಎಷ್ಟು ನಮ್ಮ ಕೂದಲಿಗೆ, ನಮ್ಮ ಮುಖಕ್ಕೆ ಎಷ್ಟು ಬೆನಿಫಿಟ್ ಇದೆ ಅಂತ ಈ ವಿಡಿಯೋ ಪೂರ್ತಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕುವಂಥ ವೀಡಿಯೋಸ್ ನಿಮಗೆ ಬರುತ್ತೆ. ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ನೀವು ಮಾಡೋ ಲೈಕ್ ನನಗೆ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗ್ದಂಗೆ ಆಗುತ್ತೆ. ಈಗ ನೋಡಿ, ನಾನು ಅಕ್ಕಿ ತೊಗೊಂಡಿದ್ದೀನಿ. ನಾನು ಮನೆಗೆ ನಾರ್ಮಲಾಗಿ ಅಕ್ಕಿ ಇಡಬೇಕಾಗಿದ್ರೆ ಎಷ್ಟು ತೊಗೋತೀನೋ ಅಷ್ಟು ಅಕ್ಕಿ ತೊಗೊಂಡಿದ್ದೀನಿ. ನಾನು ಫಸ್ಟೇ ಏನು ತೊಳೆದು ನೆನೆಸಿಡೋದಿಲ್ಲ. ಸೊ ಈಗ ನೀರು ಕಾದಿತ್ತು ಅಂತ ಹೇಳಿ ಅಕ್ಕಿ ತೊಳಿತಾ ಇದ್ದೀನಿ. ಫಸ್ಟು ಇದನ್ನು ಒಂದು ಸತಿ ವಾಶ್ ಮಾಡಿ ಆಚೆ ಹಾಕಬೇಕು, ಯಾಕಂದರೆ ಅದರಲ್ಲಿ ಕೆಮಿಕಲ್ಸ್ ಎಲ್ಲ ಇರುತ್ತೆ. ಒಂದು ಸತಿ ವಾಶ್ ಮಾಡಿ ಆಚೆ ಹಾಕಿ ಎರಡನೇ ಟೈಮ್ ನಾವು ವಾಶ್ ಮಾಡ್ತೀರಲ್ವ, ಆ ನೀರು ತುಂಬಾ ಉಪಯುಕ್ತ ಆಗುತ್ತೆ ನಮಗೆ. ಈ ಕೂದಲು ನಮಗೆ ಬೆಳೀತಾ ಇಲ್ಲ, ತುಂಬಾ ಡ್ರೈ ಆಗ್ತಾ ಇದೆ ಹೇರು ಅಂತ ಹೇಳೋರು ಕೊನೆ ಕೂದಲನ್ನ ತೊಗೊಂಡು ಆ ನೀರಲ್ಲಿ ಡೈಲಿ ಡಿಪ್ ಮಾಡಿದ್ರೆ ಆ ಕೊನೆ ಒಡೆದಿರೋದೆಲ್ಲನೂ ತುಂಬ ಸಾಫ್ಟ್ ಆಗುತ್ತೆ. ಹಾಗೆ ರಫ್ ಆಗಿರೋ ಕೂದಲು ಕೂಡ ತುಂಬ ಸಾಫ್ಟ್ ಆಗುತ್ತೆ ಕೂದಲಿಗೆಲ್ಲ ಡೈಲಿ ನೀರು ಹಚ್ಚೋದ್ರಿಂದ. ಆ್ಯಂಡ್ ಸೆಕೆಂಡ್ ಒನ್ ಏನಪ್ಪ ಅಂದರೆ ಮುಖ ತುಂಬ ಸ್ಕಿನ್ ಟ್ಯಾನ್ ಆಗ್ತಾಯಿದೆ. ಔಟ್ಸೈಡ್ ಹೋಗಿದ್ದೀವಿ, ತುಂಬ ಸ್ಕಿನ್ ಟ್ಯಾನ್ ಆಗ್ತಾಯಿದೆ, ಯಾವುದೇ ಕ್ರೀಮ್ ಹಾಕೋಕ್ಕೂ ಆಗ್ತಾಯಿಲ್ಲ, ನಮ್ಮ ಕ್ರೀಮ್ ಎಲ್ಲ ಹಾಕಿ ಬರಲ್ಲ ಅಂತ ಹೇಳೋರು ಆ ನೀರನ್ನ ತೊಗೊಂಡು ಡೈಲಿ ಫೇಸ್ ವಾಶ್ ಮಾಡಿದ್ರೆ, ಡೈಲಿ ಎಷ್ಟು ಸತಿ ಆಗುತ್ತೆ, ನಾವು ಎಷ್ಟು ಸತಿ ಅಕ್ಕಿ ತೊಳಿತೀವೋ ಅಷ್ಟು ಟೈಮು ನಾವು ಫೇಸ್ ವಾಶ್ ಮಾಡಿದ್ರೆ ಫೇಸ್ ಕೂಡ ತುಂಬಾ ಗ್ಲೋ ಆಗುತ್ತೆ. ಹಾಗೆ ಯಾವುದೇ ಪಾರ್ಲರ್ಗೆ ಹೋಗೋ ಅವಶ್ಯಕತೆ ಇರೋದಿಲ್ಲ ಸ್ಕಿನ್ ಟ್ಯಾನ್ ಆಗಿದೆ ಅಂತ. ಅಷ್ಟು ಒಳ್ಳೆ ಬೆನಿಫಿಟ್ ಇದೆ ಫ್ರೆಂಡ್ಸ್. ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ನ ಒತ್ತಿ ನಾನು ಹಾಕೋಂಥ ವೀಡಿಯೋಸ್ ನಿಮಗೆ ಬರುತ್ತೆ. ಕೇಳ್ಕೊತಾ ಇದ್ದೀನಿ, ಇದು ನನ್ನ ರಿಕ್ವೆಸ್ಟ್ ಅಂತ ಅನ್ಕೋಬೋದು. ನಾನು 256 ವೀಡಿಯೋಸ್ ಹಾಕಿದ್ದೀನಿ, ಆದರೆ ನನಗೆ ಇದುವರೆಗೂ ಅಷ್ಟು ನೀಟಾಗಿ ಸಬ್ಸ್ಕ್ರೈಬರ್ಸು ಆಗಿಲ್ಲ, ಹಾಗೆಯೇ ವ್ಯೂಸು ಬಂದಿಲ್ಲ. ಪ್ಲೀಸ್ ನನ್ನ ಚಾನಲ್ ನೋಡಿ. ಹಾಗೆ ಇದು ಗಂಜಿ ಕೂಡ ಅಷ್ಟೇ, ಮೈಗೆ ತುಂಬ ಉಷ್ಣ ಜಾಸ್ತಿ ಆಗಿದೆ ಮತ್ತು ನಮಗೆ ನಿಂಬೆಹಣ್ಣು ಕುಡಿದ್ರೆ ಆಗಲ್ಲ, ಎಳ್ನೀರು ಕುಡಿದ್ರೆ ಆಗಲ್ಲ ಅಂತ ಅನ್ನೋರು ಇದನ್ನು ಡೈಲಿ 1 ಗ್ಲಾಸ್ ಇಲ್ವಾ 2 ಗ್ಲಾಸ್ ಡೈಲಿ 2 ಟೈಮ್ಸ್ ಕುಡ್ಕೊಬನ್ನಿ, ಬೆಳಗ್ಗೆ ರಾತ್ರಿ. ಮೈಯಲ್ಲಿರೋ ಉಷ್ಣಾಂಶನ ಅಷ್ಟು ಬೇಗ ಎಳೆದಾಕುತ್ತೆ. ಆ್ಯಂಡ್ ತುಂಬಾ ಯೂಸ್ಫುಲ್ ವಿಡಿಯೋ, ಇದನ್ನು ಯಾರೂ ಸ್ಕಿಪ್ ಮಾಡದೆ ನೋಡಿ. ಮತ್ತೊಂದು ವಿಡಿಯೋ ಜೊತೆ ಹೆಲ್ತ್ ಟಿಪ್ಸ್ ಜೊತೆ ನಾನು ನಿಮಗೆ ಸಿಗ್ತೀನಿ. ಬಾಯ್.